ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕ್ರೋಶ ಕುಚ್ಚು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿರೋದು ನೋಡಿ ಫ್ರೆಂಡ್ಸ್. ಕ್ರೋಶ ಬಂದು 10ನೇ ನಂಬರ್ ಎತ್ಕೊಂಡಿದ್ದೀನಿ, ಬೀಡ್ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಎತ್ಕೊಂಡ್ಬಿಟ್ಟು 6 ಎಳೆ ದಾರ ಗಂಟು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ಲೇಸ್ ಹಿಂದ್ಗಡೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಟ್ಕೊಂಡು ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಚೈನ್ ಹಾಕ್ಕೊತೀನಿ. 1 2 3 4 ಅದೆಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ತೀನಿ. ತಿರ್ಗಾ 1 2 3 4 ಅದು ಅಷ್ಟೇ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ನೀವು ಲಾಕ್ ಮಾಡಿಕೊಂಡು ನೋಡಿ 4 ಚೈನು 2 ಸಲ ಹಾಕ್ಕೊಂಡಿದ್ದೀನಿ. ಇವಾಗ ದಾರ ಮೇಲೆ ಎತ್ಬಿಟ್ಟು ಒಂದು ಬೀಡ್ ಹಾಕ್ಕೊತೀನಿ. ನಿಮ್ಮಿಷ್ಟ ಯಾವ ಬೀಡನ್ನು ಹಾಕ್ಕೊಬೋದು. ನಾನು ಬೀಡ್ ಲಾಕ್ ಮಾಡ್ಕೊತೀನಿ. ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಬಿಟ್ಟು ಅದನ್ನು ಲಾಕ್ ಮಾಡ್ಕೊತೀನಿ. ತಿರ್ಗಾ 4 ಚೈನು 2 3 4 ಅದು ಅಷ್ಟೇ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದೇ ಬೀಡಿಗೆ ನೋಡಿಸ್ತಾ ಇರೋದು, ಅದಕ್ಕೆ ಬೇಸಿಕ್ ಫಸ್ಟು 2 ಸಲ 4 ಚೈನು 2 ಸಲ 4 ಚೈನ್ ಹಾಕ್ಕೊಂಡ್ರೆ ಫಸ್ಟ್ರಲ್ಲಿ, ಲಾಸ್ಟಲ್ಲೂ ಅಷ್ಟೇ 4 ಚೈನು 2 ಸಲ ಹಾಕ್ಕೊಬೇಕು. ಇವಾಗ 2 ಹಾಕಿದ್ದೀನಲ್ವ, ಅದ್ರ ಪಕ್ಕದಲ್ಲೇ ಇನ್ನೊಂದು ಹಾಕ್ಕೊಳ್ಳಿ. 4 ಚೈನ್ 3 ಜಾಗದಲ್ಲಿ ಬರಬೇಕು. 3 ಜಾಗದಲ್ಲಿ ಬಂದು ಲಾಸ್ಟು ಫಸ್ಟ್ರಲ್ಲಿ ಎಂಡಿಂಗಲ್ಲಿ 2 ಚೈನ್ ಬಂದರೆ ಸಾಕು ಫ್ರೆಂಡ್ಸ್. ಇವಾಗ ಬೇರೆ ಕಲರ್ ಎತ್ಕೊಂಡಿದ್ದೀನಿ, ಗ್ರೀನ್ ಕಲರು. ಅದನ್ನು ದಾರ ಗಂಟು ಹಾಕ್ಕೊಂಬಿಟ್ಟು ತಂದು ಲಾಕ್ ಮಾಡ್ಕೊತೀನಿ. ತಿರ್ಗಿ ಇನ್ನೊಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡು ಇವಾಗ 4 ಚೈನ್ ಹಾಕ್ಕೊತೀನಿ. 3 4 ಅದು ಲಾಕ್ ಮಾಡಿದ್ನಲ್ಲ 4 ಚೈನು, ಅಲ್ಲೇ ಲಾಕ್ ಮಾಡ್ತಾಯಿದ್ದೀರಿ. ತಿರ್ಗಿ 4 ಚೈನಲ್ಲಿ ಸೂಜಿನ ಹಾಕ್ಬಿಟ್ಟು ದಾರ ತಂದು ಅಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಸಿಂಗಲ್ ಕ್ರೋಶ ಮಾಡ್ಕೊಂಬಿಟ್ಟು ಸೂಜಿ ಮೇಲೆ 2 ಸಲ ದಾರ ಸುತ್ಕೋತೀನಿ. ಡಬಲ್ ಕ್ರೋಶ ಮಾಡ್ಕೊತೀನಿ. ಇವಾಗ ಬೀಡ್ ಹಿಂದ್ಗಡೆ ಒಂದು ದಾರ ಇರುತ್ತಲ್ವ, ಆ ದಾರಕ್ಕೆ ಸೂಜಿ ಹಾಕಿ ನೋಡಿ, ಸೂಜಿ ಹಾಕ್ಬಿಟ್ಟು ದಾರ ತಂದು ಸೂಜಿ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲಿ 1, 4 ಲೂಪ್ ಇರುತ್ತೆ, 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಮಾಡ್ಕೊತೀನಿ. ತಿರ್ಗಾ ಅಷ್ಟೇ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ದಾರ ತಂದು 2ರಲ್ಲಿ 1 ಮಾಡ್ಕೊತೀನಿ. ತಿರ್ಗಾ ಅಷ್ಟೇ ನೋಡಿ, 2ರಲ್ಲಿ 1 ಕಂಬ ಮಾಡ್ಕೊಬೇಕು. ಆ ಬೀಡ್ ಸುತ್ತೂರು ಎಷ್ಟು ಕಂಬ ಆಗುತ್ತೋ ಅಷ್ಟು ಕಂಬ ಟೈಟಾಗಿ ಹಾಕ್ಕೊಳ್ಳಿ. ಲೂಸ್ ಅಂತೂ ಬಿಡೋಕ್ಕೆ ಹೋಗಬೇಡಿ. ನನಗೆ 14 ಕಂಬಗಳು ಬಂದೈತೆ, ನಿಮ್ಗೆ ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಕೊಳ್ಳಿ. ನಾನು 14 ಕಂಬ ಹಾಕಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿರೋ ಅವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಕಂಬ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. 14 ಕಂಬ ಬರಬೇಕು. 14 ಕಂಬ ಹಾಕಿದ್ಮೇಲೆ ನೋಡಿ ನಿಧಾನಕ್ಕೆ ಹಾಕ್ಕೊಳ್ಳಿ. 2ರಲ್ಲಿ 1
ಎರಡರಲ್ಲೊಂದು. ಸಾರಿ ಫ್ರೆಂಡ್ಸ್, ಇದು ಕೈ ಸ್ವಲ್ಪ ಹಿಂದ್ಗಡೆ ಹೋಗ್ಬಿಟ್ಟಿದೆ, ಅದಕ್ಕೆ ಫ್ರೆಂಡ್ಸ್. ಕಂಬ ಹಾಕ್ಕೊಳ್ಳಿ ನೋಡಿ, ದಾರ ತಂದು ಎರಡರಲ್ಲೊಂದು ಹುಷಾರಾಗಿ ಹಾಕ್ಕೊಬೇಕು. ಎರಡರಲ್ಲೊಂದು. ಇದು ನಾನು ಚಾರ್ಜ್ ಮಾಡೋದು ಬಂದು 350ಇಂದ 400 ಗಂಟ ಚಾರ್ಜ್ ಮಾಡ್ತೀನಿ. ನಿಮ್ಮ ಕಡೆ ಯಾವ ಥರ ಇರುತ್ತೋ ಆ ಥರ ಚಾರ್ಜ್ ಮಾಡ್ಕೊಳ್ಳಿ. ನೋಡಿ, ಫಾಸ್ಟು ಫೋಡಲ್ಲಿ ಇಕ್ಕಿದ್ದೀನಿ, ಬೋರ್ ಆಗಬಾರ್ದು ಅಂತ. ಎಲ್ಲ ಅಷ್ಟೇ ಫ್ರೆಂಡ್ಸ್, 14 ಕಂಬ ಮಾಡ್ಕೋಬೇಕು. ಸಿಂಪಲಾಗಿರುತ್ತೆ, ಬಿಗಿನರ್ಸೂ ಹಾಕ್ಕೋಬೋದು, ಏನು ಕಷ್ಟ ಆಗಲ್ಲ. ನೋಡಿ ಆಯಿತು 14 ಕಂಬ. ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ನಾನು 4 ಚೈನು ಒಳಗಡೆ ಒಂದ್ಸಲಿ ಲಾಕ್ ಮಾಡ್ಕೊತೀನಿ. ನೋಡಿ, ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊತೀನಿ. ಅದು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿದ್ರ ಮೇಲೆ ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ನಾವು ಲಾಕ್ ಮಾಡಿದ್ರಲ್ಲ, ಅದ್ರ ಮೇಲೆ ಒಂದ್ಸಲಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊತೀನಿ. 1 2 3 4 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಬಿಟ್ಟು ಅಲ್ಲಿ 4 ಚೈನ್ ಲಾಕ್ ಮಾಡಿದ್ದೀನಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಬಿಟ್ಟು 2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಬಿಟ್ಟು ಅದು ದಾರಾನ ಟೈಟ್ ಮಾಡ್ಕೊಂಬಿಡ್ತೀನಿ. ಇವಾಗ ನೋಡಿ, ಅಲ್ಲಿ 4 ಚೈನ್ ಇದೆಯಲ್ವ, ಅದರಲ್ಲಿ ಕುಚ್ಚು ಕಟ್ತೀನಿ. ಅದು ಇವಾಗ ದಾರ ಇದೆಯಲ್ಲ, ಅದನ್ನು ಸೇರಿಸಿ ಕುಚ್ಚು ಕಟ್ಟಿದ್ರೆ ಕಟ್ಬೋದು, ಇಲ್ಲಾಂದರೆ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಬಿಟ್ರೆ ಸರಿ ಹೋಗುತ್ತೆ, ಏನೂ ಇಲ್ಲ. 67 ದಾರ ಎತ್ಕೊಂಡು ನಾನು ಕುಚ್ಚು ಕಟ್ಟಿ ನೋಡಿಸ್ತೀನಿ. ನೋಡಿ ಫ್ರೆಂಡ್ಸ್, 67 ದಾರ ಎತ್ಕೊಂಡು ನಾನು ಕುಚ್ಚು ಕಟ್ಟಿದ್ದೀನಿ. ಕಟ್ಟಿಬಿಟ್ಟು 67 ದಾರ ಎತ್ಕೊಂಡೆ 127 ದಾರ ಆಗುತ್ತೆ. ಅದರಲ್ಲಿ ಜರಿ ಥ್ರೆಡ್ಡಲ್ಲಿ ಕುಚ್ಚು ಕಟ್ಟಿದ್ದೀನಿ. ನೋಡಿ ಆ ಥರ ಬರುತ್ತೆ ಡಿಸೈನು. ತುಂಬ ಈಸಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.